ದೇವಸ್ಥಾನದ ಒಂದು ನಿರ್ಮಾಣ ವಿಚಾರಕ್ಕೆ ಕುಟುಂಬಸ್ಥರಿಂದಲೇ ಒಂದು ಕಿರುಕುಳ ಕೇಳಿ ಬರ್ತಾ ಇದೆ ಅನ್ನುವಂತಹ ಆರೋಪ ಬರ್ತಾ ಇರುವಂಥದ್ದು. ಈ ಒಂದು ಆರೋಪ ಏನಿದೆ, ತುಮಕೂರಿನ ಒಂದು ಮಂಡಿಪೇಟೆಯಲ್ಲಿರುವಂತಹ ರಾಜರಾಜೇಶ್ವರಿ ಗಂಗಾಭವಾನಿ ದೇವಸ್ಥಾನ ಏನಿದೆ ಅದನ್ನು ನಿರ್ಮಾಣ ಮಾಡೋಕ್ಕೆ ಕುಟುಂಬಸ್ಥರೇ ಒಂದು ಅಡ್ಗಾಲ ಆಗ್ತಾ ಇದ್ದಾರೆ, ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಎನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ಈ ಒಂದು ವಿಚಾರವಾಗಿ ತುಮಕೂರಿನಲ್ಲಿ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನ ನಿರ್ಮಾಣಕ್ಕೆ ಕುಟುಂಬಸ್ಥರೇ ಅಡ್ಡಿ ಮಾಡ್ತಾ ಇದ್ದಾರೆ, ಕಿರುಕುಳ ಕೊಡ್ತಾ ಇದ್ದಾರೆ ಎನ್ನುವಂತಹ ಆರೋಪ ತುಮಕೂರಿನ ಮಂಡಿಪೇಟೆಯಲ್ಲಿರುವಂತಹ ರಾಜರಾಜೇಶ್ವರಿ ಗಂಗಾಭವಾನಿ ದೇವಸ್ಥಾನ ಏನಿದೆ ಅದರ ಪ್ರಧಾನ ಅರ್ಚಕೆ ಆಗಿರುವಂತಹ ಗಂಗಮ್ಮ ಈ ರೀತಿಯಾದ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ನನ್ನ ಸ್ವಂತ ಬಂಧುಗಳೇ ದೇವಸ್ಥಾನವನ್ನು ಕಟ್ಟಲು ಅಡ್ಡಿ ಆಗ್ತಾ ಇದ್ದಾರೆ ಅಂತ ಗಂಗಮ್ಮ ಆರೋಪ ಮಾಡ್ತಾ ಇದ್ದಾರೆ. ಎಲ್ಲ ಕಾನೂನು ದಾಖಲೆಗಳು ನನ್ನ ಬಳಿ ಇವೆ, ಆದರೂ ಕೂಡ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಆದರೂ ನನಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಅಂತ ಗಂಗಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಈ ಒಂದು ವಿಚಾರವಾಗಿ ಭಕ್ತರ ದೇಣಿಗೆಗಳಿಂದ ದೇವಾಲಯವನ್ನು ನಿರ್ಮಾಣ ಮಾಡ್ತಿದ್ದೇವೆ ನಾವು, ಅದಕ್ಕೂ ಕೂಡ ಅಡ್ಡಿಪಡಿಸ್ತಾ ಇದ್ದಾರೆ, ನಮ್ಮ ಕುಟುಂಬದವರ ಒಂದು ವಿರೋಧದಿಂದ ಕೆಲಸಕ್ಕೆ ತೊಂದರೆ ಆಗ್ತಾ ಇದೆ, ಈ ವಿಚಾರವಾಗಿ ನಮಗೆ ನ್ಯಾಯವನ್ನು ಕೊಡಿಸಿ, ಭಯದಲ್ಲಿ ಬದುಕುವಂತಹ ಒಂದು ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಅಂತ ಹೇಳಿ ಗಂಗಮ್ಮಳ ಮಗಳು ಗುಣಶ್ರೀ ಕೂಡ ಮಾತನಾಡಿದರೆ ಇದ್ರ ಬಗ್ಗೆ ನಾಗರಾಜು, ಸುಬ್ರಹ್ಮಣ್ಯ, ರಾಮಚಂದ್ರ ಕುಟುಂಬದವರು ನಮಗೆ ಅಡ್ಡಿ ಆಗ್ತಾ ಇದ್ದಾರೆ ಅಂತ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಕುಟುಂಬಸ್ಥರು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ತುಮಕೂರಿನಲ್ಲಿ ಇರುವಂತಹ ಒಂದು ದೇವಸ್ಥಾನ ರಾಜರಾಜೇಶ್ವರಿ ಭವಾನಿ ಗಂಗಾದೇವಿ ಏನಿದ್ದಾರೆ ಅವರ ಒಂದು ದೇವಸ್ಥಾನ, ದೇವಿಯ ದೇವಸ್ಥಾನಕ್ಕೆ ಕಟ್ಟಿಸೋಕೆ ಅಡ್ಡಗಾಲ ಆಗ್ತಾ ಇದ್ದಾರೆ. ಅದು ಯಾರು ಬೇರೆ ಯಾರು ಅಲ್ಲ, ನಮ್ಮ ಕುಟುಂಬಸ್ಥರೇ ಅಂತ ಹೇಳಿ ಪ್ರಧಾನ ಅರ್ಚಕೆಯಾಗಿರುವಂತಹ ಗಂಗಮ್ಮ ಗಂಭೀರವಾದಂತಹ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ನಾನು ಗಂಗಮ್ಮ ಅಂತ ಶ್ರೀ ರಾಜರಾಜೇಶ್ವರಿ ಗಂಗಾಭವಾನಿ ದೇವಸ್ಥಾನದಲ್ಲಿ 35 ವರ್ಷದಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀನಿ. 4 ತಲೆಮಾರಿನಿಂದ. ಹಳೆ ದೇವಸ್ಥಾನದಿಂದ ನನಗೆ 3 ಸತಿ ಹೊರಗಡೆ ಕಳಿಸಿದ್ರು. ಆದರೆ ಅಲ್ಲಿ ಹೊರಗಡೆ ಕಳಿಸಿದ್ರೂ ನಾನು ಭಕ್ತರು ನನ್ನನ್ನು ಬಿಡ್ತಾ ಇರಲಿಲ್ಲ. ಒಂದು ಶೆಡ್ಡಲ್ಲಿ ನಾನು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೆ. ಹೀಗೆ ನಮ್ಮದೇ ಆದ ಒಂದು ಸ್ವಂತ ಜಾಗದಲ್ಲಿ ನಾವು ಎಲ್ಲ ಡಾಕ್ಯುಮೆಂಟನ್ನೆಲ್ಲ ಇಟ್ಕೊಂಡು ದೇವಸ್ಥಾನ ಕಟ್ಟೋದಕ್ಕೆ ಒಂದು ಧಾರ್ಮಿಕ ದತ್ತಿ ಟ್ರಸ್ಟನ್ನು ಮಾಡಿಕೊಂಡು ಭಕ್ತರ ಸಹಾಯದಿಂದ ನಾನು ದೇವಸ್ಥಾನನ ಕಟ್ಟಕ್ಕೆ ಮುಂದೆ ಬಂದಿದ್ದೀನಿ. ಆದರೆ ಹಳೆ ದೇವಸ್ಥಾನದವರು ನನಗೆ ನನ್ನ ಅಣ್ಣ ತಮ್ಮಂದಿರು ತುಂಬ ಕಿರುಕುಳ ಕೊಡ್ತಾ ಇದ್ದಾರೆ. ಅದನ್ನು ನನಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಅದರಿಂದ ನನಗೆ ಭಕ್ತರು ಬಂದೋಗೋಕ್ಕೆ ಒಂದು ನೆಲೆ ಮಾಡ್ಕೊಳಕ್ಕೋಸ್ಕರ ನಾವು ಗುಡಿನ ಮಾಡ್ತಾ ಇದ್ದೀವಿ. ನನಗೆಲ್ಲ ಅಧಿಕಾರಿಗಳಿಂದ ನಂಗೆ ಸಹಾಯ ಸಿಕ್ಕಿದೆ, ಮುಂದಕ್ಕೂ ಸಹಾಯ ಸಿಕ್ಕಬೇಕು. ನಾನು ಗುಡಿ ಮಾಡಿ ಈ ತುಮಕೂರಿನಲ್ಲಿ 200 ವರ್ಷದ ದೇವಸ್ಥಾನದ ಹೆಸರನ್ನ ಉಳಿಸ್ಬೇಕು ಅಂತ ನಾನು ತುಂಬ ಸಾಹಸ ಪಟ್ಕೊಂಡು ಭಕ್ತರಲ್ಲಿ ವಿನಂತಿಯಾಗಿ ನಾನು ಕೇಳ್ಕೊತಾ ಇದ್ದೀನಿ. ಸಮಸ್ಯೆ ಏನಾಗಿದೆ? ಸಮಸ್ಯೆ ಅಂದರೆ ಇವರು ನಮ್ಮ ಅಣ್ಣ ತಮ್ಮಂದಿರು ದೇವಸ್ಥಾನ ಇತ್ತು, ದೇವಸ್ಥಾನ ಇದ್ದ ಮೇಲೆ ನೀವು ಯಾಕೆ ದೇವಸ್ಥಾನ ಕಟ್ತೀರಾ ಅಂತ ಹೇಳ್ತಾ ಇದ್ದಾರೆ. ಆ ಹಳೆ ದೇವಸ್ಥಾನದಲ್ಲಿ ನನಗೆ ನಾನು ಒಬ್ಬಳು ಬಿಟ್ಟರೆ ಬೇರೆ ಯಾರೂ ಪೂಜೆ ಮಾಡ್ತಾ ಇರಲಿಲ್ಲ. ಇವರೆಲ್ಲರ ಹತ್ರನೂ ಹೋಗಿ ನಾವು ಪ್ರತಿ ತಿಂಗಳು 6 ಜನನೂ ಒಬ್ಬೊಬ್ಬರು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದು ಅಂತ ಹೇಳ್ತಿದ್ದಾರೆ. ಆದರೆ ಭಕ್ತರು ಗೊತ್ತು, ಈ 35 ವರ್ಷದಿಂದ 4 ತಲೆಮಾರು ಆದಮೇಲೆ 35 ವರ್ಷದಿಂದ ಗಂಗಮ್ಮವ್ರು ಒಬ್ಬರು ಬಿಟ್ಟರೆ ಅಲ್ಲಿ ಯಾರೂ ಮಂಗಳಾರತಿ ಕೊಡ್ತಾ ಇರಲಿಲ್ಲ, ಅದು ಯಾರೂ ಬರ್ತಾ ಇರಲಿಲ್ಲ ಅಲ್ಲಿ. ಅದು ನಮ್ಮಪ್ಪ ನನಗೆ ವಿಲ್ ಮಾಡಿಕೊಟ್ಟಿದ್ರು, ಆ ವಿಲ್ಲನ್ನು ಒಡಿಸಿದ್ದಾರೆ. ಆಮೇಲೆ ಒಂದು ದೇವಸ್ಥಾನದ ಆಸ್ತಿ ಕೇಸಲ್ಲಿ ಆ ಕೇಸನ್ನು ಆ ಕೇಸಿಂದನೂ ನನ್ನನ್ನು ತೆಗೆದುಹಾಕಿದ್ರು. ಇದೆಲ್ಲ ಆದಮೇಲೆ ನನ್ನ ದೇವಸ್ಥಾನದಿಂದ ಹೊರಗಡೆ ಕಳಿಸಿದ್ರು. ಈಗ ನನ್ನದೇ ಆದಂಥ ಸ್ವಂತ ಜಾಗದಲ್ಲಿ ನಾನು ಮಾಡ್ಕೊಳಕ್ಕೂ ನನಗೆ ಕಿರಿಕಿರಿ ಕೊಡ್ತಾ ಇದ್ದಾರೆ. ಗಂಗಮ್ಮ ಅಂತ. ನಮಸ್ತೆ, ನನ್ನ ಹೆಸರು ಗುಣಶ್ರೀ ಅಂತೇಳಿ, ಗಂಗಮ್ಮವ್ರ ಮಗಳು ಮಾತಾಡ್ತಾ ಇರೋದು. ಸರ್, ನಾನು ಬಂದು ಹುಟ್ದಾಗಿಂದನೂ ಈ ಏನಿದೆ ಪ್ರಾಬ್ಲಮ್ಸ್ನ ನೋಡ್ತಾನೆ ಬರ್ತಾ ಇದ್ದೀನಿ. ಮತ್ತು ಯಾರಾದರೂ ಮುಂದೆ ಬಂದು ನಮಗೆ ಹೆಲ್ಪ್ ಮಾಡಿದ್ರು ಅವ್ರ ಜೊತೆಗೆ ನಮ್ಮನ್ನು ಕೆಟ್ಟದಾಗೆಲ್ಲ ಮಾತಾಡ್ತಾರೆ. ಮತ್ತು ಸುತ್ತಮುತ್ತ ಇರೋರು ಜನಕ್ಕೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಕೆಲಸದವ್ರು ಬಂದ್ರೂ ಅವ್ರಿಗೆ ಹೊಡೆಯೋ ಥರ ಎಲ್ಲ ಮಾಡ್ತಿದ್ದಾರೆ. ಸರ್, ನಮ್ಮ ಹತ್ರ ಎಲ್ಲ ಥರ ಡಾಕ್ಯುಮೆಂಟ್ಸು ಇದೆ, ನಮ್ಮ ಜಾಗ ಅನ್ನೋದಕ್ಕೆ ಎಲ್ಲ ಥರದ್ದು ಇದೆ ಸರ್. ನಾನು ನಿಮಗೆ ಎಲ್ಲನೂ ಒಂದು ಸೆಟ್ ಕೊಡ್ತೀನಿ ಸರ್. ನನಗೆ ಆಚೆ ಓಡಾಡೋಕ್ಕೂ ಭಯ ಆಗ್ತಿದೆ. ಆಚೆ ಬಂದು ನಿಮ್ಮ ಕೊಲೆ ಮಾಡಿಬಿಡ್ತೀನಿ, ನೀವು ದೇವಸ್ಥಾನ ಕಟ್ಟಬಾರ್ದು, ಈ ಥರ ಸ್ಟೇಟ್ಮೆಂಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಮತ್ತು ನಮ್ಮ ಅಮ್ಮ ಅವ್ರ ತಮ್ಮ ಬಂದು ಯಾವುದೋ ಒಂದು ಸಂಘಟನೆಯಲ್ಲಿದ್ದೀನಿ, ಆ ಸಂಘಟನೆ ಅವ್ರ ಕಡೆಯಿಂದ ನಿಮ್ಗೆ ಹಿಂಗೆ ಮಾಡಿಸ್ತೀವಿ ಹಂಗೆ ಮಾಡಿಸ್ತೀವಿ ಅಂತ ತುಂಬ ಎದುರಿಸ್ತಾ ಇದ್ದಾರೆ ಸರ್. ನಮ್ಮ ಮನೇಲಿರೋದು ನಾನು, ನಮ್ಮ ತಾಯಿ, ನನ್ನ ಮಗು, ನಮ್ಮ ಮನೆಯವರು ಅಷ್ಟೇ. ಅವರು 30-40 ಜನ ಇದ್ದಾರೆ. ಈ ಭಕ್ತರೆಲ್ಲ ಬಂದು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರ ಮನೆ ಹತ್ರ ಎಲ್ಲ ಹೋಗಿ ಕುಡಿದ್ಬಿಟ್ಟು ಗಲಾಟೆ ಮಾಡೋದು, ಹಂಗೆಲ್ಲ ತುಂಬ ತೊಂದರೆ ಕೊಡ್ತಿದ್ದಾರೆ ಸರ್. ನಮಗೆ ಎಲ್ಲರೂ ನಮಗೆ ಸಹಾಯ ಮಾಡಬೇಕು. ನಾವು ಒಳ್ಳೆ ಕೆಲಸಕ್ಕೋಸ್ಕರ ನಾವು ಹೋರಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಾಯ ನಮ್ಮ ಹತ್ರ ಇರಬೇಕು ಸರ್. ಅಧಿಕಾರಿಗಳು ಗಮನಕ್ಕೆ ಹೋಗಿದೆಯಾ ಇದು? ಸರ್, ಹೋಗಿದೆ, ಅವರು ಎಲ್ಲ ಬಂದಿದ್ದಾರೆ. ಆದ್ರೂ ಅವರು ಎಲ್ಲ ಥರ ತೊಂದರೆ ಎಷ್ಟು ಮಾಡೋಕ್ಕೆ ಸಾಧ್ಯನೋ ಅಷ್ಟು ಇವತ್ತಿನವರೆಗೂ ಮಾಡ್ತಾ ಇದ್ದಾರೆ ಸರ್. ಯಾರು ಮಾಡ್ತಾರೆ? ನಮ್ಮ ಅಮ್ಮ ಅವರ ಅಣ್ಣ ತಮ್ಮದಿರೋ, ಅವ್ರ ಅಕ್ಕ ತಂಗಿದಿರೋ, ಅವ್ರ ಮನೆ ಜನ ಮಾತ್ರನೇ ಸರ್.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.